ಜಾತ್ರೆ 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 ಈಗಂತೂ ಬರೀ ಜಾತ್ರೆ, ಎಲ್ಲಿ ನೋಡಿದರೂ ಜಾತ್ರೆ. ನಾವಂತೂ ಬೆಂಗಳೂರು ಮಂಗಳೂರು ಮೈಸೂರು ಮಾಲು ಮಾಟು ಅಂತ ತಿರ್ಗೋದೆಲ್ಲ ತುಂಬ ಅಂದರೆ 99% ಕಮ್ಮಿ. ರೀಸನ್ ಬಂದು ಟೈಮೇ ಸಿಗಲ್ಲ. ಆದರೆ ಈ ಜಾತ್ರೆಗಳು ಮಾತ್ರ ಪಕ್ಕ ಅಟೆಂಡ್ ಮಾಡ್ತೀವಿ. ಯಾಕೆ ಗೊತ್ತಾ, ಮಿನಿಮಮ್ ಜಾತ್ರೆಗಳೆಲ್ಲ ಸ್ಟಾರ್ಟ್ ಆಗೋದು ನೈಟೇ. ಉತ್ಸವ ಆಗಿರ್ಬೋದು, ತೇರಾಗಿರ್ಬೋದು, ಎಳೆಯೋದೆಲ್ಲ ರಾತ್ರಿಯೇ. ಸೊ ಒಂದು 9:30 ಅಂಗಡಿ ಕ್ಲೋಸ್ ಮಾಡಿ ಸೀದಾ ಜಾತ್ರೆಗೆ ಹೋಗ್ತೀವಿ. ಈ ಕಡೆ ಸೈಡ್ ದೇವಸ್ಥಾನದಲ್ಲಿ ಸಿಗೋ ಅಂಥ ಬೆಲ್ಲದ ಪಾಯಸ ಊಟ ಅಂದರೆ ನನಗಂತೂ ಫಿದಾ. ಸೊ ನಾನು ಅವ್ರನ್ನ ಏನಾದರೂ ಮಾಡಿ ಒಪ್ಪಿಸಿ ಆದರೂ ಕೂಡ ಹೋಗೋಣ ಅಂತೆಲ್ಲ ಏನೋ ಒಂದು ಪೂಸಿ ಹೊಡೆದಂತೂ 100% ಜಾತ್ರೆಗೆ ಹೋಗ್ತೀವಿ. ಯಾವ ಕಡೆ ಜಾತ್ರೆಗೆ ಹೋದರೂ ಕೂಡ ಎಲ್ಲ ಒಂದೇ ಥರ, ಇದೇ ಥರ ಜಾತ್ರೆ ಸೇಮ್ ಇರುತ್ತೆ. ನಾನು ಅದರಿಂದ ಈ ಜಾತ್ರೆಗೆ ಹೋಗಿದ್ನ ಆ ಜಾತ್ರೆಗೆ ಹೋಗಿದ್ನ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಈ ಕಡೆ ಜಾತ್ರೆಯಲ್ಲಿ ತುಂಬ ವಿಶೇಷ ಅನಿಸೋದು ಅಂತ ಅಂದರೆ, ನಮಗೀಗ ಮನೆಗೆ ಬೇಕಾಗಿರೋಂಥ ಸಾಮಾನುಗಳೆಲ್ಲ ಸಿಗುತ್ತೆ. ಅಂದರೆ ತರಕಾರಿಗಳಲ್ಲ, ಈ ಮಣ್ಣಿನ ಮಡಿಕೆಗಳಾಗಿರ್ಬೋದು, ಮನೆಗೆ ಪಾತ್ರೆ ಐಟಮ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅಥವಾ ಸ್ಲಿಪ್ಪರ್ಸ್ಗಳಾಗಿರ್ಬೋದು, ಇಲ್ಲಾಂದರೆ ಬ್ಯಾಂಗಸ್ಟರ್ ಸಿಗೋ ಅಂಥ ಎಲ್ಲ ಥರ ಐಟಮ್ ಕೂಡ ಸಿಗುತ್ತೆ. ನಾನು ನಮ್ಮೂರಿಗೆ ಜಾತ್ರೆಗೆ ಹೋಗೋ ಅಷ್ಟರಲ್ಲಿ ಈ ಜಾತ್ರೆಗಳಲ್ಲೆಲ್ಲ ರೌಂಡ್ ಹೊಡೆದು ಆಲ್ಮೋಸ್ಟ್ ನನಗೆ ಬೇಕಾಗಿರೋ ಅಂಥ ಎಲ್ಲ ಐಟಮ್ಗಳ್ನು ಕೂಡ ಜಾತ್ರೆಗಳಲ್ಲೇ ನಾನು ತಗೊಂಡಾಗಿರುತ್ತೆ. ಆಮೇಲೆ ನಮ್ಮ ಕಸ್ಟಮರ್ಗಳು ಕೂಡ ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಎಲ್ಲ ಜಾತ್ರೆಗಳಲ್ಲೂ ಕೂಡ ಸಿಗ್ತಾ ಇರ್ತಾರೆ. ಅದಂತೂ ತುಂಬ ಖುಷಿಯಾಗುತ್ತೆ. ನನ್ನ ಮಗಳು ಜಾತ್ರೆಗೆ ಹೊರಡೋಕ್ಕಿಂತ ಮುಂಚೆ ನನಗೇನು ಬೇಡ, ನಾನು ಏನೂ ಕೇಳಲ್ಲ ಅಂತ ಬಿಲ್ಡಪ್ ಮೇಲೆ ಬಿಲ್ಡಪ್ ಡೈಲಾಗ್ಗಳು ಹೊಡೆದಿರ್ತಾಳೆ. ಬಟ್ ಅಲ್ಲೋದ್ಮೇಲೆ ಏನೋ ಒಂದು ಹಠ ಮಾಡ್ಕೊಂಡು ಮಿನಿಮಮ್ ಅಂದರೂ ಅವಳು ಒಬ್ಳಿಗೆ ಒಂದು 500 ರೂಪಾಯಿ ಆದರೆ ಜಾತ್ರೆಗೆ ಇಟ್ಕೊಂಡು ಹೋಗಬೇಕು, ಆ ಥರ ಮಾಡ್ತಾಳೆ. ಅದಾದಮೇಲೆ ಇಲ್ಲಿ 20 ರೂಪೀಸಿಗೆಲ್ಲ ಕೆಲವು ಐಟಮ್ಗಳೆಲ್ಲ ಸಿಗ್ತಾ ಇರುತ್ತೆ. ಇವಾಗ ಅಂಗಡಿಗಳಲ್ಲಿ ಒಂದು 50 ರೂಪಾಯಿ 60 ರೂಪಾಯಿ ಇರುತ್ತಲ್ವ, ಇದೆಲ್ಲ ಇಲ್ಲಿ ಜಾತ್ರೆಗಳೆಲ್ಲ ಒಂದು 20 ರೂಪಾಯಿಗೆಲ್ಲ ಆ ಥರದ್ದೆಲ್ಲ ಸಿಗುತ್ತೆ. ಆಮೇಲೆ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋದ್ವಿ. ಊಟದಲ್ಲಿದ್ದಿದ್ದು ರಶ್ಶು, ಆ ರಶ್ ನೋಡಿದರೆ 100% ಅವರಿಗೇ ಸಾಲ್ಟೇಜ್ ಆಗುತ್ತೆ ಊಟ ಅಂತ ಕನ್ಫರ್ಮ್ ಆಯಿತು. ಅದಾದಮೇಲೆ ನಾವು ಮತ್ತೆ ಬಂದು ಈ ಕಡೆ ಪಾನಿಪುರಿ, ಗೋಬಿ, ಕಬ್ನಲ್ಲು ಅದು ಇದು ಅಂತ ಎಲ್ಲ ಕುಡ್ಕೊಂಡು ಆಚೆ ಈಚೆ ಎಲ್ಲ ನೋಡ್ಕೊಂಡು ಹೊರಟ್ವಿ. ಈ ಕಡೆ ಸೈಡಲ್ಲಿ ಆಲ್ಮೋಸ್ಟ್ ಜಾತ್ರೆಗಳೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅದಂತೂ ನೋಡಲಿಕ್ಕೆ ಸಖತ್ತು ಖುಷಿಯಾಗುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ. ನಮ್ಗೆ ಒಳಗಡೆ ಹೋಗ್ಲಿಕ್ಕೆ ಅಷ್ಟೊಂದು ತುಂಬ ರಶ್ ಇತ್ತು ಜನ, ಅದರಿಂದ ಒಳಗಡೆ ಅಂತೂ ಹೋಗಲಿಲ್ಲ. ನನ್ನ ಫ್ರೆಂಡ್ ಜೊತೆ ಮಾತಾಡುವಾಗ ನಾನು ಹೇಳ್ತಾ ಇದ್ದಿದ್ದು, ಭಕ್ತಿಗಿಂತ ಮುಂಚೆ ಫಸ್ಟು ಊಟ, ಆಮೇಲೆ ದೇವ್ರ ಮೇಲೆ ಭಕ್ತಿ ನನಗೆ ಜಾಸ್ತಿ ಅಂತ ಹೇಳ್ತಾ ಇದ್ದೆ. ಅದಕ್ಕೊಬ್ಬರು ಕಸ್ಟಮರ್ ಹೇಳ್ತಾಯಿದ್ರು, ದೇವ್ರ ಮೇಲೆ ಭಕ್ತಿ ಇರಬೇಕು ಫಸ್ಟು, ನಮಗೆ ದೇವ್ರ ಮೇಲೆ ಭಕ್ತಿ ಫಸ್ಟು, ನಿಮಗೆ ಫಸ್ಟು ಊಟ, ನಮಗೆ ಊಟ ಇಲ್ಲ ಅನ್ನೋ ನಡೆಯುತ್ತೆ, ನಮಗೆ ಭಕ್ತಿ ಇಂಪಾರ್ಟೆಂಟ್, ಹಂಗೆ ಅಂತ ಹೇಳ್ತಾಯಿದ್ರು. ಅದೇ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ, ನನಗೆ ಗೊತ್ತಿರೋ ಥರ ಭಕ್ತಿ ಅನ್ನೋದನ್ನ ಅನ್ನದ ಮೇಲೆ ತೋರಿಸ್ಬೇಕು. ಹೊಟ್ಟೆಗೆ ಅನ್ನ ಇದ್ದರೆ ಮಾತ್ರ ಮನುಷ್ಯ ಭಕ್ತಿ ತೋರ್ಸೋಕ್ಕಾಗೋದು ಅಂತ ಅನಿಸುತ್ತೆ. ಅದರಿಂದ ಇವಾಗ ತಿನ್ನೋ ಅನ್ನಕ್ಕೆ ಬೆಲೆ ಕೊಟ್ರೇ ನಾವು ದುಡಿಯೋಕ್ಕಾಗೋದು, ದುಡ್ಡಿಗೆ ಬೆಲೆ ಕೊಡೋಕ್ಕಾಗೋದು, ದುಡ್ಡು ತೊಗೊಂಡೋಗಿ ಅನ್ನ ತರೋಕ್ಕಾಗೋದು, ಅನ್ನ ತಿಂದ್ರೇ ನಾವು ದೇವಸ್ಥಾನ, ದೇವರು, ದಿಂಡ್ರು ಅಂತ ಹುಡ್ಕೊಂಡೋಗಿ ಕೈ ಮುಗಿಯೋಕ್ಕಾಗೋದು. ಹೌದಲ್ವಾ? ಭಕ್ತಿ ದೇವರೇ ಭಕ್ತಿ ಅಂತ ಜಾತ್ರೆ ಮುಗಿಸ್ಕೊಂಡು ಮನೆ ಕಡೆ ಕೊಡ್ತಾಯಿದ್ವಿ. ಈ ವಿಡಿಯೋ ಮಾಡೋದು ಯಾವತ್ತು, ವಾಯ್ಸ್ ಓವರ್ ಕೊಡೋದು ಯಾವತ್ತು, ಟೈಮ್ ಇಲ್ದೇ ಏನೇನೋ ಪಜ್ಜಿತಿ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಆ್ಯಕ್ಚುಲಿ ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ಗೊತ್ತಿಲ್ಲದಲೇ 41 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಖುಷಿ ಇದೆ. ಲೈಕ್, ಫಾಲೋವರ್ಸ್ ಅದು ಇದು ಅದೆಲ್ಲ ಸೈಡಿಗೆ ಇಡೋಣ. ನಮ್ಮ ಮೆಮೊರೀಸ್, ನನ್ನ ಮೆಮೊರಿಬಲ್ ವೀಡಿಯೋಸ್ಗಳನ್ನೆಲ್ಲ ಕೂಡ ಸೇವ್ ಮಾಡಿ ನನ್ನ ಒಂದು ಅಕೌಂಟಲ್ಲಿ ಇಡಬೇಕನ್ನೋದೇ ನನಗೆ ದೊಡ್ಡ ಆಸೆ ಅಂತ ಹೇಳ್ತೀನಿ ಅಷ್ಟೇ. ಅದಾದಮೇಲೆ ನನಗೆ ಗೊತ್ತಿರೋಂಗೆ ಒಂದು 19 ಜನ ಸಬ್ಸ್ಕ್ರೈಬರ್ಸ್ ನಾನೇ ಮಾಡಿಸಿದ್ದೆ. ಅದಾದಮೇಲೆ ಇಬ್ಬರು ಹೊರಟೋಗಿದ್ರು. ಅದಾದಮೇಲೆ ನಾನೇ ಫಿಕ್ಸ್ ಆಗಿದ್ದು, ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಾರ್ದು. ಅವ್ರಿಗೆ ಇಷ್ಟ ಇದ್ದರೆ 100% ಮಾಡ್ತಾರೆ ಅಂತ. ಮಾಡ್ತೀರಲ್ಲ?